ದೇವರಾಜ್ ಗೌಡ್ರು ಹೇಳ್ತಾರೆ, ನನ್ನ ಹತ್ರ ಇರೋ ಪೆನ್ಡ್ರೈವ್ ಬೇರೆ, ಈಗ ಓಡಾಡ್ತಿರೋ ಪೆನ್ಡ್ರೈವ್ ಬೇರೆ, ಕಾರ್ತಿಕ್ ಕೊಟ್ಟಿರೋ ಪೆನ್ಡ್ರೈವ್ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಕಂಪ್ಲೀಟ್ ಪೆನ್ಡ್ರೈವ್ ವಿಚಾರವನ್ನು ಪ್ರಚಾರ ಮಾಡಿ ಹಂಚಿದಂಥ ವ್ಯಕ್ತಿ ದೇವರಾಜೇಗೌಡ ಅಂತ ಎಲ್ಲರಿಗೂ ಗೊತ್ತಿದೆ. ಕಾರ್ತಿಕ್ ಮತ್ತು ದೇವರಾಜೇಗೌಡ ಬಿಟ್ಟು ಬೇರೆ ಯಾರ ಹತ್ರ ಇರಕ್ಕೆ ಸಾಧ್ಯ ಇಲ್ಲ. ಎಷ್ಟು ಅಮೌಂಟ್ ತಗೊಂಡಿ ಸರ್ ದೇವರಾಜ್ ಗೌಡ? ಸುಮಾರು 10 ಕೋಟಿ ತಗೊಂಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ದೇವರಾಜ್ ಗೌಡ್ರು ಒಂದು ಮಾತು ಹೇಳ್ತಾರೆ, ಮೋದಿ ಅವರ ಹೆಸರು ಹಾಳು ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ದೇವರಾಜೇಗೌಡರು ನಮ್ಮ ನಾಯಕರಾದ ಶಿವಕುಮಾರ್ ಹೆಸರನ್ನು ಹಾಳು ಮಾಡೋಕ್ಕೋಸ್ಕರ ಈ ಕೃತ್ಯ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣ ಇಡೀ ದೇಶದೆಲ್ಲೆಡೆ ಭಾರಿ ಸದ್ದು ಮಾಡ್ತಾ ಇದೆ. ದಿನಕ್ಕೊಂದು ತಿರುವಣ ಈ ಪ್ರಕರಣ ಪಡೆದುಕೊಳ್ತಾ ಇರುವಂಥದ್ದು. ನಿನ್ನೆ ದೇವರಾಜೇಗೌಡ ಅವರು ಈ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಪೆನ್ಡ್ರೈವ್ ಹಿಂದಿನ ರೂವಾರಿ ಮಹಾನ್ ನಾಯಕ DKC ಅಂತಾನೆ ನೇರವಾಗಿ ಆರೋಪ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಹಾಸನ ಮೂಲದ ವ್ಯಕ್ತಿ, ಕಾಂಗ್ರೆಸ್ ಮುಖಂಡ, ಒಕ್ಕಲಿಗರ ನಿರ್ದೇಶಕ ಮಂಜೇಗೌಡರು ಇದ್ದಾರೆ. ಮಂಜೇಗೌಡರೇ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ಹೇಳ್ತಿದ್ದಾರೆ, ಈ ಒಂದು ತನಿಖೆ ಸರಿಯಾಗಿ ಆಗ್ತಾ ಇಲ್ಲ, ಈ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು. ಹಾಸನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಮಾಡಿ NR ಸರ್ಕಲಲ್ಲಿ LED ಹಾಕಿ ನಿಮ್ಮ ಚಿತ್ರವನ್ನು ದೊಡ್ಡದಾಗಿ ತೋರಿಸ್ತೀನಿ ಅನ್ನೋ ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅಂದರೆ ಈ ಪೆನ್ಡ್ರೈವ್ ಕಾರ್ತಿಕ್ ಕೊಟ್ಟಂಥ ಪೆನ್ಡ್ರೈವ್ ಅವ್ರ ಹತ್ರ ಇತ್ತು, ಇದನ್ನೆಲ್ಲ ಸ್ಟಡಿ ಮಾಡಿದರು, ಇದನ್ನು ರಾಷ್ಟ್ರದ BJP ನಾಯಕರಿಗೂ ಸಹ ಕೊಟ್ಟಿದ್ದೀನಿ ಅಂತ ಅವರೇ ಹೇಳಿದ್ದಾರೆ, ಮೇಲ್ ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ, ಎಲ್ಲ ತೋರಿಸಿದ್ವಿ ಅಂತ ಹೇಳಿದ್ದಾರೆ. ಆದರೆ ಕಂಪ್ಲೀಟ್ ಪೆನ್ಡ್ರೈವ್ ವಿಚಾರವನ್ನು ಪ್ರಚಾರ ಮಾಡಿ ಹಂಚಿದಂಥ ವ್ಯಕ್ತಿ ದೇವರಾಜೇಗೌಡ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಆರೋಪನ ನಮ್ಮ ನಾಯಕರ ಮೇಲೆ ಹೊರಿಸಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅದನ್ನು ನಾನು ಈ ಮೂಲಕ ಖಂಡಿಸ್ತೀನಿ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ದೇವರಾಜೇಗೌಡರು ಹೇಳ್ತಾರೆ, ನನ್ನ ಹತ್ರ ಇರೋ ಪೆನ್ಡ್ರೈವ್ ಬೇರೆ, ಈಗ ಓಡಾಡ್ತಿರೋ ಪೆನ್ಡ್ರೈವ್ ಬೇರೆ, ಕಾರ್ತಿಕ್ ಕೊಟ್ಟಿರೋ ಪೆನ್ಡ್ರೈವ್ ನನ್ನ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ಪೆನ್ಡ್ರೈವ್ ಏನೇ ಇದ್ರೂ ಚಿತ್ರ ಒಂದೇಗಳೇ ಇರ್ತದಲ್ಲ, ದೇವರಾಜೇಗೌಡನೇ ಬೇಕಂತೇಳಿ ಆ ಪೆನ್ಡ್ರೈವ್ ಇಟ್ಟು ಇನ್ನೊಂದು ಪೆನ್ಡ್ರೈವ್ ಯಾಕೆ ಮಾಡಿಸ್ಕೊಂಡಿರಬಾರ್ದು? ಪೆನ್ಡ್ರೈವ್ ಮೂಲತಃ ಪೆನ್ಡ್ರೈವ್ ಅವನ ಹತ್ರ ಇದ್ಮೇಲೆ ಕಾರ್ತಿಕ್ಕು ಮತ್ತು ದೇವರಾಜೇಗೌಡ ಬಿಟ್ಟು ಬೇರೆ ಯಾರ ಹತ್ರ ಇರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಎಷ್ಟು ಬೇಕಾದ್ರೂ ಪೆನ್ಡ್ರೈವ್ ಮಾಡಿಸ್ಕೋಬೋದು, ಯಾವ ಕಂಪ್ನಿ ಪೆನ್ಡ್ರೈವರ್ ಹಾಕಿ ಮಾಡಿ ಕಾಪಿ ಮಾಡ್ಕೋಬೋದು. ಅದನ್ನು ಹೇಳಿದರೆ ಯಾರನ್ನು ನಂಬ್ತಾರ? ವಿಚಾರ ಏನು? ಮೂಲತಃ ಈ ಕ್ರೈಮ್ ಹೆಂಗೆ ನಡೀತು, ಯಾವ ಉದ್ದೇಶ ನಡೀತು, ಎಷ್ಟು ಜನ ಸಂತ್ರಸ್ತರಿಗೆ ಅವಮಾನ ಆಗಿದೆ, ಎಷ್ಟು ಜನ ನೊಂದಿದ್ದಾರೆ, ಎಷ್ಟು ಜನಕ್ಕೆ ಅತ್ಯಾಚಾರ ಆಗಿದೆ, ಈ ತನಿಖೆ ಆಗಬೇಕು ಹೊರತು ಪೆನ್ಡ್ರೈವ್ DK ಶಿವಕುಮಾರ್ ಬಿಟ್ಟರು ಅದು ಅಪ್ರಸ್ತುತ. ಏಕೆಂದರೆ ಪೆನ್ಡ್ರೈವ್ ಬಿಟ್ಟು ವ್ಯಕ್ತಿಗಳು ಕಾರ್ತಿಕ್ ಬಿಡಬೇಕು, ಇಲ್ಲ ದೇವರಾಜೇಗೌಡ ಬಿಡಬೇಕು. ಫೈನಲ್ಲಾಗಿ ಸಿಕ್ಕಿದ್ದು ಒಬ್ಬ ವಕೀಲನಿಗೆ, ಬುದ್ಧಿವಂತನಿಗೆ ಸಿಕ್ಕಿದ್ದು ಯಾರ ಕೈಲಿ? ದೇವರಾಜೇಗೌಡನಿಗೆ. ದೇವರಾಜೇಗೌಡನ ಬಿಟ್ಟು ಯಾರು ಬಿಡೋಕ್ಕಾಗಲ್ಲ ಪೆನ್ಡ್ರೈವು. ಅದನ್ನು ಬಿಟ್ಟುಬಿಟ್ಟು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಸೂಕ್ತ ಅಲ್ಲ. ಸರ್, ಈಗ ಪೆನ್ಡ್ರೈವ್ ಹಂಚಿಕೆ ಬಗ್ಗೆ ಹೇಳ್ತಾರೆ ಅವರು. ನವೀನ್ ಗೌಡ, ಪುಟ್ಟರಾಜು ಮತ್ತು ಶರತ್ ಅವರು ಇನ್ನೂ ಹಾಯಾಗಿ ಆರಾಮಾಗಿ ತಿರುಗಾಡ್ತಿದ್ದಾರೆ, ಅವ್ರನ್ನ ಯಾಕೆ ಬಂಧನ ಮಾಡಿಲ್ಲ ಅಂತ. ನೋಡಿ, ಪೆನ್ಡ್ರೈವ್ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಪುಟ್ಟರಾಜು, ನವೀನ್ ಗೌಡ, ಶರತ್ತು ಮತ್ತು ಕಾರ್ತಿಕ್ ಮೇಲೆ. ಪೆನ್ಡ್ರೈವ್ ಇದ್ದು ದೇವರಾಜೇಗೌಡಕ್ಕೆ. ಇವನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಇವನು ಡೀಲ್ ಮಾಡಿದ್ರಿಂದ ಇವನ ಮೇಲೆ ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ. ಇದು ಜಗಜ್ಜಾಹಿರವಾಗಿದೆ, ಎಲ್ಲ ಜನ ಮಾತಾಡ್ತಕ್ಕಂಥ ಮಾತಿದು. ಸರ್, ಈಗ ನೀವು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರಿ 15 ಕೋಟಿ ಆಫರ್ ಮಾಡಿದ್ರು, 10 ಕೋಟಿ ತೊಗೊಂಡಿದ್ದಾರೆ ಅನ್ನೋದು ಒಂದು ವಿಚಾರ. ಕಾರ್ತಿಕ್ ಬಾಯಿ ಮುಚ್ಚೋ ವಿಚಾರ ಹೇಳಿದ್ರಿ. ಯಾವಾಗಾಗಿದೆ ಸರ್ ಈ ಘಟನೆ? ಯಾವಾಗಾಗಿದೆ ಇದು? ಸುಮಾರು 1 ತಿಂಗಳ ಹಿಂದೆನೇ ನಡೆದಂಥದ್ದು. ಈಗ ಸುದ್ದಿಗೋಷ್ಠಿನಲ್ಲಿ ನೀನು LED ನೀನು ದೊಡ್ಡದಾಗಿ ಸಿನಿಮಾ ತೋರಿಸ್ತೀವಿ ಅಂತ ಏನು ಮಾಧ್ಯಮಗೋಷ್ಠಿ ಮಾಡಿದ್ರು, ಅದಾದ ನಂತರ ನಡೆದಂಥ ಈ ಬೆಳವಣಿಗೆಗಳು. ಎಷ್ಟು ಅಮೌಂಟ್ ತೊಗೊಂಡಿದ್ದಾರೆ ಸರ್ ದೇವರಾಜೇಗೌಡರು? ಸುಮಾರು 10 ಕೋಟಿ ತೊಗೊಂಡಿದ್ದಾರೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ದೇವರಾಜೇಗೌಡರು ಮಾಡಿರುವಂಥ ಒಂದು ಸ್ಟೇಟ್ಮೆಂಟ್ ತಕ್ಕಂಗೆ ನೋಡಿ, ಕುಮಾರಸ್ವಾಮಿಯವರು ಪೆನ್ಡ್ರೈವ್ನ ಜೋಬಲ್ಲಿಟ್ಟು ಎಲ್ಲ ಇದೆ ಅಂತ ತೋರಿಸ್ತಾರೆ. ಅವರು ಬುದ್ಧಿವಂತರಿದ್ದಾರೆ. ಈ ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂಸದರಾಗಿ ಕೆಲಸ ಮಾಡಿದವರು. ಅವರು ರಾಜಕೀಯವಾಗಿ ಏನು ಬೇಕಾದ್ರೂ ಟಿಲ್ಟ್ ಮಾಡಿ ದೇವರಾಜೇಗೌಡನ ಉಪಯೋಗಿಸ್ಕೊಂಡು ನಮ್ಮ ನಾಯಕರ ಮೇಲೆ ಆರೋಪ ಹೊರಿಸ್ತಕ್ಕಂಥ ಶಕ್ತಿನೂ ಅವರಿಗಿದೆ. ಇದೆಲ್ಲ ಮಾಡಿರ್ತಾರೋದು, ಇವೆಲ್ಲ ಸುಳ್ಳು ಆರೋಪಗಳನ್ನ ಮಾಡಿಸೋದ್ರಲ್ಲಿ ಅವರು ಪ್ರಮುಖರಿದ್ದಾರೆ. ಅದನ್ನು ನಾವು ಖಂಡಿಸ್ತೇನೆ. ಸರ್, ಈಗ ಏನು ಭವಾನಿ ರೇವಣ್ಣ ಮತ್ತು ನೀವು ಹೇಳಿದ್ರಿ ಅವರು ಕಾರ್ತಿಕ್ ಕೆಲಸ ಬಿಡೋದಕ್ಕೆ ಕಾರಣ ಏನು ಅಂತ? ಕಾರ್ತಿಕ್ ಕೆಲಸ ಬಿಡಲಿಕ್ಕೆ ಕಾರ್ತಿಕ್ ಹೆಸರಲ್ಲಿ 13 ಎಕರೆ ಅವನು ಸ್ವಂತ ಜಮೀನಿತ್ತು. ಆ ಜಮೀನಿನ ಆ ಕಡೆ 30 ಎಕರೆ, ಈ ಕಡೆ 40 ಎಕರೆ ಸರ್ಕಾರಿ ಜಾಗ ಇತ್ತು. ಈ 13 ಎಕರೆ ಜಮೀನನ್ನು ಬರೆಸ್ಕೊಂಡ್ರೆ ಈ 70 ಎಕರೆ ಜಮೀನು ಹೊಡಿಬೋದು ಅನ್ನೋದು ಒಂದು ಹುನ್ನಾರ. ಅವನು ಬರ್ಕೊಡ್ಲಿಲ್ಲ. ಹುನ್ನಾರ ಮಾಡಿದ್ದು ರೇವಣ್ಣ ಅವರ? ಹೌದು, ಹುನ್ನಾರ ಮಾಡಿ ಅದನ್ನು ಬಲವಂತವಾಗಿ ಕರ್ಕೊಂಬಂದು ಮನೆಯಲ್ಲಿ ಆ ಕಾರ್ತಿಕ ಹೆಂಡತಿ ತುಂಬು ಗರ್ಭಿಣಿಗೆ ಭವಾನಿಯವರು ಹೊಟ್ಟೆಗೆ ಒದ್ದು ನನ್ನ ಮಗು ಅಬಾರ್ಷನ್ ಆಯಿತು, ಇನ್ನು ಹೊರದ ಜಗತ್ತಿಗೆ ಕಂಡು ಬಿಡೋದ್ರಲ್ಲೇ ಮಗು ಸಾಯ್ತು ಅನ್ನೋ ಮಾತನ್ನು ಮಾಧ್ಯಮದಲ್ಲಿ ಕಾರ್ತಿಕ್ ಹೇಳಿದ್ದಾನೆ.
ಆ ಇನ್ಸಿಡೆಂಟಾಗಿ ಅವನ ಹೆಂಡತಿ ಒದ್ದಾಡೋಂಥ ಸಂದರ್ಭದಲ್ಲಿ ಅವನು ತಾಳಲಾರದೆ ಆ ಜಮೀನನ್ನು ಬರ್ಕೊಟ್ಟಿದ್ದಾನೆ. ಈ ಉದ್ದೇಶದಿಂದ ಇವ್ರು ಏನಾದ್ರು ತೊಂದರೆ ಮಾಡ್ತಾರೆ ಅಂದರೆ ಕೆಲಸ ಬಿಟ್ಟಿದ್ದಾನೆ. ಸರ್, ಇವತ್ತು ದೇವರಾಜೇಗೌಡರು ಒಂದು ಮಾತು ಹೇಳ್ತಾರೆ, ಮೋದಿಯವರ ಹೆಸರು ಹಾಳು ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ. ದೇವರಾಜೇಗೌಡರು ನಮ್ಮ ನಾಯಕರಾದ ಶಿವಕುಮಾರ್ ಹೆಸರನ್ನು ಹಾಳು ಮಾಡೋಕ್ಕೋಸ್ಕರ ಈ ಕೃತ್ಯ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಇವರು ಮೋದಿಯವರ ಹಾಳು ಮಾಡ್ತಾರೆ ಅಂತ ಹೇಳೋಕ್ಕೆ ಉದ್ದೇಶ, ಮೋದಿಯಲ್ಲಿರ್ತಕ್ಕಂಥ ಅಲ್ಲಿನ BJP ದೊಡ್ಡ ನಾಯಕರು ಇವನಿಗೆ ಒತ್ತಡ ಹಾಕಿ ನಮ್ಮ ನಾಯಕರ ಹೆಸರನ್ನ ಹಾಳು ಮಾಡಲಿಕ್ಕೆ ಮಾಡಿಸಿದಂಥ ಒಂದು ಷಡ್ಯಂತ್ರ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ ಮುಖಂಡರಾದಂತಹ ಮಂಜೇಗೌಡರ ಮಾತು. ಏನು ಮೋದಿಯವರ ಹೆಸರು ಹಾಳು ಮಾಡುವ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆದರೆ ನಮ್ಮ ನಾಯಕರ ಹೆಸರನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಇವತ್ತು DK ಅವರ ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಲಾಗ್ತಿದೆ ಅನ್ನೋಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಪರಶುರಾಮ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.